ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸಂಚಾರಿ ರಿಷಿ. ಇವತ್ತು ನಾನಿದ್ದೀನಿ ಡೆಕಾಥ್ಲಾನಲ್ಲಿ, ಏರ್ಪೋರ್ಟ್ ರೋಡ್ ಹತ್ರ, ಬ್ಯಾಂಗ್ಳೂರ್. ನಂದೀಗೊಂದು ಟ್ರಿಪ್ ಪ್ಲ್ಯಾನ್ ಇದೆ ಈ ವೀಕೆಂಡಿಗೆ. ಸೊ ಎಲ್ಲ ಕ್ಯಾಂಪರ್ನಲ್ಲಿ ಸೆಟಪ್ಪು, ಕ್ಯಾಂಪಿಂಗ್ ಸೆಟಪ್ ಎಲ್ಲ ರೆಡಿ ಇದೆ. ಬಟ್ ಒಂದು ಐಟಮ್ ಮಿಸ್ಸಿಂಗ್ ಇದೆ. ನನಗೆ ಅದೊಂದು ಐಟಮ್ ತೊಗೊಳಕ್ಕೆ ಅಂತಲೇ ಡೆಕಾಥ್ಲಾನ್ ಬಂದಿದ್ದೀನಿ ಇವಾಗ. ಬನ್ನಿ ಅದು ನೋಡೋಣ ಏನು ಅಂತೇಳಿ. ಸ್ನೇಹಿತರೆ ನೋಡಿ, ಡೆಕಾಥ್ಲಾನಲ್ಲಿ ಒಂದು ಸೆಕ್ಷನ್ಲಿ ಕಂಪ್ಲೀಟ್ ಕ್ಯಾಂಪಿಂಗ್ ಅಂತಲೇ ಇಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಏರ್ಪೋರ್ಟ್ ರೋಡ್ ಬ್ರ್ಯಾಂಚಿಗೆ ನಾನು ಯಾವಾಗಲೂ ಯಾಕೆ ಬರ್ತೀನಿ ಅಂತ ಹೇಳಿದ್ರೆ, ತುಂಬ ಸ್ಪೇಷಿಯಸ್ ಮತ್ತು ಮಚ್ ಆಫ್ ಐಟಮ್ ಅವೈಲಬಿಲಿಟಿ ಇರುತ್ತೆ ಇಲ್ಲಿ. ಇದೊಂದು ಸೆಕ್ಷನ್ ಟೋಟಲಾಗಿ ಬರೀ ಕ್ಯಾಂಪಿಂಗ್ದೆ ಅಂತಲೇ ಇಟ್ಟಿದ್ದಾರೆ. ಕ್ಯಾಂಪಿಂಗಲ್ಲಿ ಏನೇನು ರಿಕ್ವೈರ್ಮೆಂಟ್ ಇದೆ ಅದೆಲ್ಲ ಸಿಗುತ್ತೆ. ಬೇರೆ ಬ್ರಾಂಚಲ್ಲೂ ಸಿಗುತ್ತೆ, ಬಟ್ ನನಗೆ ಇಲ್ಲಿ ತುಂಬ ಇಷ್ಟ. ಏನಕ್ಕೆ ಅಂದರೆ ಕ್ಲೀನಾಗಿ ಎಲ್ಲ ಸೆಟ್ ಮಾಡಿ ಇಟ್ಟಿರ್ತಾರೆ, ತುಂಬ ಸ್ಪೇಷಿಯಸ್. ಮತ್ತು ನೀವು ಡೆಮೋ ನೋಡೋಕ್ಕೂ ಚೆನ್ನಾಗಿರುತ್ತೆ. ಬ್ಯಾಕ್ ಪ್ಯಾಕಿಂದ ಹಿಡಿದಿದೆಲ್ಲ ಬ್ಯಾಕ್ ಪ್ಯಾಕ್ಸು, ವೇರಿಯೇಷನ್ಸ್ ಆಫ್ ಬ್ಯಾಕ್ ಪ್ಯಾಕ್ಸು. ಟೋಟಲಾಗಿ ಟೆಂಟ್ಗಳಲ್ಲಿ ನಿಮ್ಗೆ ಎಲ್ಲ ಥರ ಟೆಂಟು ಸಿಗುತ್ತೆ. ಸಿಂಗಲ್ ಪರ್ಸನ್, 2 ಪರ್ಸನ್, 3 ಪರ್ಸನ್ ಟೆಂಟ್. ನೋಡಿ ಈ ಕಡೆದ್ರಲ್ಲಿ ಚೇರ್ಸ್, ಮಲ್ಟಿಪಲ್ ಡಿಸೈನ್ಸ್ ಆಫ್ ಚೇರ್ಸ್. ಆ್ಯಕ್ಚುಲಿ ಇದು ಹೊಸ್ದಾಗಿ ನೋಡ್ತಾ ಇದ್ದೀನಿ, ಇದು ನೋಡಿರಲಿಲ್ಲ ನಾನು. ಈ ಥರ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬಟ್ ಯಾವ ಥರ ಸ್ಪೇಸ್ ಇಟ್ಕೊಳ್ಳೋದು ಅಂತ ಗೊತ್ತಿಲ್ಲ. ನೋಡಿ ಇಲ್ಲೆಲ್ಲ ಇದು ಆಮ್ರೆಸ್ಟ್ ಎಲ್ಲ ಫೈಬರ್ದು, ತುಂಬ ಚೆನ್ನಾಗಿದೆ. ಅದು ನನ್ನ ಹತ್ರ ಇದೆ ಆಲ್ರೆಡಿ. ಟೇಬಲ್ಸು ನೋಡಿ, ಆ ಕಡೆ ಎಲ್ಲ ವಾಟರ್ ಬಾಟಲ್ಸ್ ಮತ್ತು ಕ್ಯಾರಿಯರ್ಸ್ ಎಲ್ಲ ಇದೆ ಫುಲ್ಲು. ಸೊ ಇದು ನನ್ನ ಹತ್ರ ಇದೆ 3 ಪರ್ಸನ್ ಟೆಂಟ್. ಸೊ ಈ ಥರ ಎಲ್ಲ ಸ್ಲೀಪಿಂಗ್ ಬ್ಯಾಗಿಂದ ಹಿಡಿದು ಕಂಪ್ಲೀಟಾಗಿ ನೋಡಿ. ಇದು ಇವಾಗ ಒಂದು ಮಾಡೆಲ್ ನಾನು ನೋಡಿದ್ದು. ಆ್ಯಕ್ಚುಲಿ ನಾನು ತೊಗೊಳ್ಬೇಕಂತಿರೋದು ಒಂದು ರೂಫಿಗೆ. ಇಲ್ಲಿ ಮಧ್ಯದಲ್ಲಿ ಚಿತ್ರ ಕಾಣ್ತಿದೆ ನೋಡಿ, ಕಾರ್ ಇಟ್ಟು ಜೊತೆಗೆ ಇವಾಗ ಡಿಕ್ಕಿ ಓಪನ್ ಮಾಡಿದ್ರೆ ಈ ಥರ ಮೇಲ್ಗಡೆ ಮೌಂಟ್ ಮಾಡೋ ಥರ ಪ್ಲ್ಯಾನ್ನಲ್ಲಿ. ನೋಡೋಣ, ಅವ್ರು ಇನ್ನೊಂದು ಥರದ್ದು ಇದೆ ಅಂತ ಹೇಳಿದ್ದಾರೆ ತೋರಿಸೋದಕ್ಕೆ. ಈ ಥರ ಎಲ್ಲ ಫ್ಲಾಸ್ಕ್, ಕಾಫಿ ಕಪ್ಸ್. ಸೊ ಇದು ಟೇಬಲ್ಸ್ ಕೆಳಗಡೆ ಫೋಲ್ಡ್ ಆಗಿದೆಯಲ್ಲ, ಆ ಥರ ಫೋಲ್ಡಾಗಿ ಕೂತ್ಕೊಳ್ಳುತ್ತೆ ಒಂದು ಶೀಟ್ ಥರ. ಸೊ ದೆನ್ ಯು ಕ್ಯಾನ್ ಮೋಲ್ಡ್ ಇಟ್ ಇಂಟು ಲೈಕ್ ದಿಸ್. ಬನ್ನಿ ಇವಾಗ ನಮಗೆ ಬೇಕಾಗಿರೋ ಥರ ಕೇಳೋಣ ಅವ್ರನ್ನ. ಸೊ ಇದೊಂದೇ ಮಾಡಲ್ ಇದೆ, ಅದು ಪಕ್ಕದಲ್ಲೆಲ್ಲ ಇದೆಲ್ಲ ನಿಮಗೆ ನಾರ್ಮಲ್ ಟೆಂಟ್ ಬರುತ್ತೆ. ನಾರ್ಮಲ್ ಟೆಂಟ್ ಅದು ತೊಗೊಂಡಿದ್ದೀವಿ. By the help of the tree or by the help of the car, you can knot it out and ground it out. And what the video they show you, ground it and make it. You will get a 2 poles to stability. Pick it up and make a ground. When you do a grounding on it, it will be stable. If you are not doing the grounding, it will not be stable. Only that. Illandre is avana one more model. So idರಲ್ಲಿ ಅಂದರೆ you can take the car inside this time. ಓಕೆ, And you can go. So ನೀವು ಈ ಥರ ಅದು ಇದೆಯಾ ಇಲ್ಲಿ? 4 ಸೈಡ್ ನೀವು ಬೇಕಾದ್ರೆ. ಓಕೆ, ಎಲ್ಲಿದೆ ಅದು? ನೋಡ್ಬೋದಲ್ಲ? ಹಾಂ, ಎಸ್ ಸಿ ಆದರೆ ನೀವು ಇಲ್ಲಿ ಗಂಟ ಕಾರ್ ಪಾರ್ಕ್ ಮಾಡ್ಬೋದು. ಆಫ್ಟರ್ ದಟ್ ಯು ಕ್ಯಾನ್ ಟೇಕ್ ಅಪ್ ಪ್ರಾಡಕ್ಟ್ಸ್ ಅಂಡ್ ಯು ವಾಂಟ್ ಟು 4 ಕಾರ್ನರ್ಸ್ ನಿಮಗೆ ಪಕ್ಕದಲ್ಲಿ ಸಿಗುತ್ತೆ. ಹ್ಯಾಸ್ ಟು ಬಿಲ್ ವಿತ್ ಔಟ್. ಆಫ್ಟರ್ ದಟ್ 4 ಸೈಡ್ ಯು ವಿಲ್ ಗೆಟ್ ಅ ಥ್ರೆಡಿಂಗ್ ಆ್ಯಪ್. ಡಿಪೆಂಡ್ಸ್ ಆನ್ ದ ವಿಂಡ್ ಫ್ಲೋ ಯು ಕ್ಯಾನ್ ಮೇಕ್ ಅ ನಾಟ್ ಆಫ್. ಇದು ನಿಮಗೆ 2 ಫೀಟ್ ಅವರ 5 ಫೀಟ್ ಡಿಸ್ಟೆನ್ಸಲ್ಲಿ ಯು ಕ್ಯಾನ್ ಮೇಕ್. ಇದು ಬರುತ್ತೆ. ಮತ್ತು ಇನ್ನೊಂದು ಪಕ್ಕದಲ್ಲಿದೆ, ಬಟ್ ಅದು ನಿಮಗೆ ಈ ಥರ ಕಂಪ್ಲೀಟ್ ಓಪನ್ ಆಗಲ್ಲ. ಹಾಂ, ಇಟ್ಸ್ ಲೈಕ್ ಮೋರ್ ಆಫ್ ಟೆನ್ ಟೈಪ್. ಹಾಂ, ಡೌನ್ ಟೈಪ್. ಸ್ನೇಹಿತರೆ, ಇದೊಂದು ಮಾಡೆಲ್ ಇದೆ.
ಆ್ಯಕ್ಚುಲಿ ಇವತ್ತು ಡೆಕತ್ಲಾನ್ ತೊಗೊಳಕ್ಕೆ ಬಂದಿದ್ದು ಅಂತ ಹೇಳಿದರೆ ರೂಫ್ ಟಾಪ್ದು ಕಾರ್ ನಿಲ್ಲಿಸಿದಾಗ ಅದ್ರ ಮೇಲ್ಗಡೆ ಅಂದರೆ ಹಿಂದೆ ಡಿಕ್ಕಿ ಓಪನ್ ಮಾಡಿ ನಾನು ಅಡುಗೆ ಮಾಡ್ಕೊಳ್ಳುವಾಗ ಇದು ಮಾಡುವಾಗ ಮಳೆ ಬಂದರೆ ಅದಕ್ಕೆಲ್ಲ ಆಗೋವಂಥ ಶೀಟು. ಸೊ ರೂಫ್ ಮೇಲೆ ಮೌಂಟ್ ಮಾಡೋವಂಥ ಶೀಟ್ಸು. ಇವ್ರು ಇನ್ನೊಂದು ಮಾಡೆಲ್ ತೋರಿಸಿದ್ದಾರೆ. ಇದೇನಂತ ಹೇಳಿದ್ರೆ ನೋಡಿ, ಈ ಥರ ಎಕ್ಸಗೋನಲ್ಲಿದೆ, ನೀವು ನೋಡಿದ್ರಲ್ಲ, ಸಾರಿ ಸ್ಕ್ವೇರಲ್ಲಿದೆ. ಬಟ್ ಏನಂತ ಹೇಳಿದ್ರೆ ತುಂಬ ಸ್ಪೇಷಿಯಸ್ ಆಗಿದೆ. ಅವ್ರು ಹೇಳೋದು ಕಾರ್ ಒಳಗಡೆ ತೊಗೊಂಡೋಗಿ ಆರಾಮಾಗೆ ಒಳಗಡೆ ನಿಲ್ಲಿಸಿ ರೂಫೆಲ್ಲ ಓಪನ್ ಮಾಡಿಕೊಂಡ್ರೆ ಆರಾಮಾಗಿ ಡಿಕ್ಕಿ ಡೋರ್ ಓಪನ್ ಮಾಡಿಕೊಂಡು ನೀವು ಆರಾಮಾಗಿ ಅಡುಗೆ ಮಾಡ್ಕೊಂಡಾಗಲಿ ಇಲ್ಲ ಒಳಗಡೆ ಇರೋಕ್ಕಾಗಲಿ ತುಂಬ ಸ್ಪೇಷಿಯಸ್ ಆಗಿ ಇರುತ್ತೆ. ಕಾರ್ ಆ ಕಡೆಯಿಂದ ಒಳಗಡೆ ತೊಗೊಂಬಂದು ನಿಲ್ಲಿಸ್ಕೊಂಡ್ರೆ ಡಿಕ್ಕಿ ಡೋರ್ ಓಪನ್ ಮಾಡಿ ಆರಾಮಾಗಿ ಇದೆಲ್ಲ ಮಾಡ್ಕೊಬೋದು ಅಂತ ನೋಡಿದ್ರಲ್ಲ, ಅವ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಈ ಕಡೆ ಒಂದು ಮೆಶ್ಶು ಇದೆ, ವಿಂಡೋ ನೀವು ತಕ್ಕೊಂಡು ಇದು ಮಾಡ್ಬೋದು. ಮಳೆ ಬಂದರೆ ಕ್ಲೋಸ್ ಮಾಡ್ಕೊಂಡು ನೀವು ಮೌಂಟ್ ಕೂಡ ಮಾಡ್ಬೋದು, ಮಳೆ ನೀರು ಒಳಗಡೆ ಬರೋಲ್ಲ. ಐ ಥಿಂಕ್ ಈ ಥರ ಹಾಕೊಂಡಾಗ ಸುಮಾರು ಸೇಫ್ಟಿ ಬಂದರೆ ಪ್ರಾಬ್ಲಮ್ ಏನಿಲ್ಲ. ಮಾಡಲ್ ಇದು ತೋರಿಸಿದ್ರು. ಆ್ಯಕ್ಚುಲಿ ಒಂದು ಚಿಕ್ಕದು ಮನೆ ಥರನೇ ಇದೆ, ಇದು ರೂಮ್ ಥರ. ಎರಡು ಸೈಡಲ್ಲೂ ಮೆಶ್ ಇದೆ, ನೋಡಿದ್ರಲ್ಲ. ಒಳಗೋದ್ರೆ ನೋಡಿ ಈ ಥರನೂ ಮೆಶ್ ಇದೆ. ಇಲ್ಲೊಂದು ಸ್ಕ್ವೇರ್ದು ಕಾಣಿಸೋದ್ರದ್ದು ಹೊರಗಡೆಯಿಂದ ವಾಟರ್ ಪ್ರೂಫಿಂಗ್ ಶೀಟ್ ಇದೆ. ಈ ಕಡೆಯಲ್ಲೂ ಮೆಶ್ ಇದೆ, ಈ ಕಡೆಯಲ್ಲೂ. ಬಟ್ ಒಂದು ಸೈಡಲ್ಲಿ ನಿಮಗೆ ಮೆಶ್ ಬರೋಲ್ಲ. ಈ ಕಡೆದ್ರಲ್ಲಿ ಇದು 2 ಕಿಟಕಿ ಥರ ಇದೆ. ಈ ಕಡೆ ಒಂದು ಡೋರ್ ಇದೆ ಒಳಗಡೆ ಬರೋದಕ್ಕೆ, ಈ ಕಡೆ ಒಂದು ಕಿಟಕಿ ಥರ. ಸೊ ಆರಾಮಾಗಿ ಇದರಲ್ಲಿ 4 ರಿಂದ 5 ಜನ ಆರಾಮಾಗಿ ಅಕಾಮಿಡೇಟ್ ಮಾಡ್ಕೋಬೋದು. ಯಾರಾದರೂ ಗ್ರೂಪ್ ಕ್ಯಾಂಪಿಂಗ್ ಮಾಡೋದಾದರೆ ಈ ಥರದಾದರೆ ಬೆಸ್ಟ್ ಇರುತ್ತೆ. ಬಟ್ ನನ್ನ ಯೂಸ್ಗೆ, ನನ್ನ ರಿಕ್ವೈರ್ಮೆಂಟ್ಗೆ ಇದು ಸೆಟ್ ಆಗದೆ ಇರೋದ್ರಿಂದ ನಾನು ಇದನ್ನು ತೊಗೊಳ್ತಾ ಇಲ್ಲ, ಇದನ್ನು ಸೆಲೆಕ್ಟ್ ಮಾಡ್ತಾಯಿಲ್ಲ. ಸೊ ಇದ್ರದ್ದು ಡೀಟೇಲ್ಸ್ ಇದು. ನಿಮ್ಗೇನಾದರೂ ಬೇಕಾಯ್ತು ಅಂತ ಹೇಳಿದ್ರೆ ಡೆಕಾಥ್ಲಾನಲ್ಲಿ ಸಿಗುತ್ತೆ. ಆ್ಯಸ್ ಆನ್ ಟುಡೇ ಇದು ರೇಟ್ ಬಂದು 11,999 ಇದೆ. ಸಾರಿ, ನಾನು 4 ರಿಂದ 5 ಜನ ಅಂತ ಹೇಳಿದೆ, ಇದರಲ್ಲಿ ಕೊಟ್ಟಿದ್ದಾರೆ 6 ಜನದವರೆಗೂ ನೀವು ಆರಾಮಾಗಿರ್ಬೋದು. ಈ ಥರ ಪಿಚ್ಚಿಂಗ್ ಇದ್ರ ಡೀಟೇಲ್ಸ್ ಇರುತ್ತೆ. ನಿಮಗೆ ಬೇಕಾದರೆ ಡೆಕಾಥ್ಲಾನ್ ಬಂದು ತೊಗೊಳ್ಬೋದು. ಆಗಲೇ ಆಚೆ ನೋಡಿದ್ವಲ್ಲ, ಈಗ ಅವರು ಎಕ್ಸ್ಪ್ಲೇನ್ ಮಾಡಿದ್ರಲ್ಲ. ಸೊ ಅದನ್ನ ಇವಾಗ ಕಾರ್ ತೊಗೊಂಬಂದ್ಬಿಟ್ಟು ಅದ್ರ ಮೇಲೆ ಇಟ್ಟು ನೋಡೋದು, ಕರೆಕ್ಟಾಗಿ ಸೆಟ್ ಆಯಿತು, ಕ್ಲೀನಾಗಿ ಕಾಣುತ್ತೆ, ಕ್ಲೀನಾಗಿ ಫಿಟ್ ಆಗುತ್ತೆ ಅಂತ ಹೇಳಿದ್ರೆ ಅದನ್ನೇ ತೊಗೊಂಡು ಬಿಲ್ ಮಾಡಿಸ್ಕೊಳ್ಳೋದು. ಇಲ್ಲ ಅಂತೇಳಿದರೆ ಜಸ್ಟ್ ಇವಾಗ ರೈನ್ ಶೀಲ್ಡ್ ಮಾತ್ರ ಹಾಕ್ಕೊಳ್ಳೋದು. ರೈನ್ ಶೀಲ್ಡ್ ಅಂತ ಹೇಳಿದ್ರೆ ಮೇಲ್ಗಡೆ ಒಂದು ರೂಫ್ ಟಾಪ್ ಶೀಟ್ ಮಾತ್ರ ತೊಗೊಳ್ಳೋದು. ಬನ್ನಿ ಮಾಡೋದು. ಬೇಜಾನ್ ಸ್ಪೇಸ್ ಇದೆ, ಸಿಕ್ಕಾಪಟ್ಟೆ ಆಯಿತು. ಕಾರ್ ಸ್ಮೂತಾಗಿ ಆರಾಮಾಗಿ ಬಂದು ಹೋಗುತ್ತೆ. ಆರಾಮಾಗಿ ಡಿಕ್ಕಿ ಓಪನ್ ಮಾಡಿದ್ರೂ ಟಚ್ ಆಗಲ್ಲ. ಸ್ನೇಹಿತರೆ, ಟ್ರೈಯಿಂಗ್ಗೆ ಇವಾಗ ಟೆಂಟ್ ಇಟ್ಟಿದ್ದು ನೋಡಿದ್ದಾಯಿತು. ಗಾಡಿ ಕ್ಲೀನಾಗಿ ಒಳಗಡೆ ಬರುತ್ತೆ, ಗಾಡಿ ಟಚ್ ಆಗಲ್ಲ, ಡಿಕ್ಕಿ ಓಪನ್ ಮಾಡಿದ್ರು ಟಚ್ ಆಗಲ್ಲ. ಇದನ್ನು ನಾವು ಮತ್ತೆ ಟೆಂಟ್ ಪಿಚ್ ಮಾಡ್ಬೋದು, ಇಲ್ಲ ಮೊದಲೇ ಬೇಕಾದ್ರೂ ಪಿಚ್ ಮಾಡ್ಬೋದು. ಸೊ ಬೇಕಾಗಿರೋ ಥರ ಮುಂದೆ ಹಿಂದೆ ಏನು ಬೇಕಾದ್ರೂ ಮಾಡ್ಕೋಬೋದು. ಕ್ಲೀನಾಗಿ ಹಿಂಗಿರುತ್ತೆ. ಇನ್ಮೇಲೆ ಮಾನ್ಸೂನ್ ಕ್ಯಾಂಪಿಂಗ್ ಸಾಕಾದಾಗ ಮಾಡ್ಬೋದು. ಮಳೆ ಬಂದರೆ ಯಾವುದೂ ತೊಂದರೆ ಇಲ್ಲ. ಫೈನಲಿ ಅದು ಟೆಂಟೆ ತೊಗೊಂಡಿದ್ದಾಯಿತು, ಮತ್ತು 2 ಚಿಕ್ಕ ಚೇರ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಕ್ಯಾಂಪಿಂಗಲ್ಲಿ ಬನ್ನಿ ಬಿಲ್ಲಿಂಗ್ ಮಾಡಿಸ್ಕೊಳ್ಳೋಣ. ಇದಕ್ಕೂ ಆಯ್ತಲ್ಲ ಗೊತ್ತಿಲ್ಲ. ಬಿಲ್ಲಿಂಗ್ ಆಯಿತು. ಟೋಟಲ್ ಎಕ್ಸ್ಪೆನ್ಸಸ್ ಬಂದು ಇದಿದೆ ಬಿಲ್ಲು. ಸೊ ಟೋಟಲ್ ಎಕ್ಸ್ಪೆನ್ಸಸ್ ಇದು. ದೊಡ್ಡ ಟೆಂಟೆ ತೊಗೊಂಡ್ವಿ, ಜೊತೆಗೆ 2 ಕ್ಯಾಂಪಿಂಗ್ ಚೇರ್ ತೊಗೊಂಡಿದ್ದೀನಿ. ಬೇಕಲ್ಲ ಕುತ್ಕೊಂಡು ಯೂಸ್ ಮಾಡೋದಕ್ಕೆಲ್ಲ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ತೊಗೊಂಡಿದ್ದೀನಿ ದೊಡ್ಡ ಟೆಂಟ್. ನೆಕ್ಸ್ಟು ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ತೊಗೊಂಡಿದ್ದೀನಿ. ನಾವೇನು ಟೆಸ್ಟ್ ಮಾಡಿದ್ವಿ ಹೊರಗಡೆ ನಿಲ್ಲಿಸಿ, ಅದೇ ದೊಡ್ಡ ಟೆಂಟ್ ತೊಗೊಂಡಿದ್ದೀನಿ. 2 ಸಿಂಗಲ್ ಚೇರ್ಸ್ ತೊಗೊಂಡಿದ್ದೀನಿ. ಚಿಕ್ಕದು ಕ್ಯಾಂಪಿಂಗ್ ಚೇರ್ಸ್ ಬೇಕಾಗಿತ್ತು.
ನನ್ನ ಹತ್ರ ಒಂದೇ ದೊಡ್ಡ ಚೇರ್ ಇದ್ದಿದ್ದು, ಬೇರೆ ಏನಾದರೂ ಇಟ್ಕೊಳ್ಬೇಕು ಅನ್ನೋದಿಲ್ಲ, ಯಾರಾದರೂ ಜೊತೆ ಫ್ರೆಂಡ್ಸ್ ಬಂದರೆ ಅದಕ್ಕೆ ಅಂತ ಒಂದು ಚೇರ್ ಇರೋದಕ್ಕೆ ಕೂತ್ಕೊಳ್ಳೋದಕ್ಕೆ ಅಂತೇಳಿ. ಸೊ ಫೈನಲಿ ಮಾನ್ಸೂನ್ ರೆಡಿಗೆ ಕಂಪ್ಲೀಟ್ ಆಯಿತು ಎಲ್ಲ ಸೆಟಪ್. ಸ್ನೇಹಿತರೆ, ಈ ದೊಡ್ಡ ಟೆಂಟ್ ತೊಗೊಳೋದಕ್ಕೂ ಒಂದು ರೀಸನ್ ಇದೆ. ಒಂದು, ಮಾನ್ಸೂನಲ್ಲಿ ನನಗೆ ತುಂಬ ಹೆಲ್ಪ್ ಆಗುತ್ತೆ ಕ್ಯಾಂಪಿಂಗ್ ಟೈಮಲ್ಲಿ. ಮತ್ತೊಂದು, ಒಂದು ದೊಡ್ಡ ಪ್ಲ್ಯಾನ್ ಇದೆ, ಒಂದು ದೊಡ್ಡ ಲಾಂಗ್ ರೈಡಿಗೆ ಪ್ಲ್ಯಾನ್ ಇದೆ. ಅದು ಸರ್ಪ್ರೈಸ್ ಇರುತ್ತೆ. ಮುಂದೆ ಬರೋ ವಿಡಿಯೋಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಅದೇನು, ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.